ಅಹಮದಾಬಾದ್ನ ರನ್ವೇಯಿಂದ ಟೇಕ್ ಆಫ್ ಆದ ಕೇವಲ 32 ಸೆಕೆಂಡ್ಗಳಲ್ಲಿ ಲಂಡನ್ನ ಗ್ಯಾಟ್ವಿಕ್ ಕಡೆ ಹೊರಟಿದ್ದಂಥ ಏರ್ ಇಂಡಿಯಾ ವಿಮಾನ 171 ರ ಭೀಕರ ಅಪಘಾತ ನಡೆದು ಇವತ್ತಿಗೆ ಭರ್ತಿ 1 ವರ್ಷ ಆಗಿದೆ. ಆದ್ರೆ ಆ ಭೀಕರ ಮಧ್ಯಾಹ್ನದ ಕರಾಳ ನೆನಪುಗಳು ಮತ್ತೆ ಅದಕ್ಕೆ ಕಾರಣವಾದಂತಹ ರಹಸ್ಯಗಳು ಇವತ್ತಿಗೂ ಕೂಡ ಇಡೀ ದೇಶದ ಜನ ಮತ್ತೆ ಜಾಗತಿಕ ವಾಯುಯಾನ ವಲಯದ ನಿದ್ದೆಗೆಡಿಸ್ತಾ ಇವೆ. ಈ ಅಪಘಾತದಲ್ಲಿ ಕೇವಲ ವಿಮಾನದಲ್ಲಿದ್ದವ್ರು ಮಾತ್ರ ಅಲ್ಲದೇನೆ ನೆಲದ ಮೇಲಿದ್ದಂತಹ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ ನಿವಾಸಿಗಳು ಸೇರಿದ ಹಾಗೆ ಒಟ್ಟು 260 ಅಮಾಯಕ ಜೀವಗಳು ಬೂದಿಯಾಗಿ ಹೋಗಿದ್ರು. ಈ ದುರಂತದ ಮೊದಲ ವಾರ್ಷಿಕದ ಸಂದರ್ಭದಲ್ಲಿ ಇಡೀ ದೇಶದ ನಾಗರಿಕರು ಕೇಳಲೇಬೇಕಾದ ಮತ್ತೆ ವಾಯುಯಾನ ಸುರಕ್ಷತಾ ಸಂಸ್ಥೆಗಳು ಉತ್ತರಿಸಲೇಬೇಕಾದಂತಹ ಕೆಲವು ಗಂಭೀರ ಪ್ರಶ್ನೆಗಳು ನಮ್ಮೆದುರು ನಿಂತಿವೆ. 1 ವರ್ಷ ಕಳೆದ್ರೂ ಕೂಡ ವಿಮಾನದ ಕಪ್ಪು ಪೆಟ್ಟಿಗೆಯ ರಹಸ್ಯಗಳು ಸಾರ್ವಜನಿಕರ ಮುಂದೆ ಪೂರ್ಣ ಪ್ರಮಾಣದಲ್ಲಿ ಬರದೇ ಇರೋದಕ್ಕೆ ಏನ್ ಕಾರಣ? ಇಷ್ಟೊಂದು ಸುಧಾರಿತ ತಂತ್ರಜ್ಞಾನ ಹೊಂದಿರುವಂತಹ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ ಹಾರಾಟ ಆರಂಭ ಮಾಡಿದಂಥ ತಕ್ಷಣ ತನ್ನ 2 ಎಂಜಿನ್ಗಳ ಇಂಧನ ಪೂರೈಕೆಯನ್ನ ನಿಲ್ಲಿಸಿಕೊಂಡಿದ್ದು ಅದು ಹೇಗೆ? ಇದು ವ್ಯವಸ್ಥಿತ ನಿರ್ಲಕ್ಷ್ಯದ ಫಲನ ಅಥವಾ ಎಲ್ಲ ಜಾಗತಿಕ ವಾಯುಯಾನ ಸಂಸ್ಥೆಗಳು ಮುಚ್ಚಿಡೋದಿಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ತಾಂತ್ರಿಕ ಲೋಪನ? ನಾಗರಿಕರ ಸುರಕ್ಷತೆ ಹೆಸರಿನಲ್ಲಿ ವಹಿಸಲಾಗ್ತಾ ಇರುವಂತಹ ಈ ನಿಗೂಢ ಮೌನ ಮತ್ತೆ ಪಾರದರ್ಶಕತೆ ಕೊರತೆಗೆ ಯಾರು ಹೊಣೆ ಇವತ್ತು? ಈ ಗಂಭೀರ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತಹ ಪ್ರಾಮಾಣಿಕ ವಿಶ್ಲೇಷಣೆಯನ್ನ ಈ ದುರಂತದ 1 ವರ್ಷದ ಸಂದರ್ಭದಲ್ಲಿ ನಾವು ಮಾಡಲೇಬೇಕಾಗಿದೆ. ಕಳೆದ ವರ್ಷ ಜೂನ್ 12ರಂದು ನಡೆದಂತಹ ಈ ಅಪಘಾತದ ಬಗ್ಗೆ ಆರಂಭದಲ್ಲಿ ಬಿಡುಗಡೆಯಾದಂತಹ ಪ್ರಾಥಮಿಕ ವರದಿಗಳು ಇಡೀ ಜಗತ್ತನ್ನೇ ಆಶ್ಚರ್ಯಚಕಿತಗೊಳಿಸಿದ್ವು. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ನೀಡಿದಂತಹ ಪ್ರಾಥಮಿಕ ಮಾಹಿತಿಯ ಪ್ರಕಾರ ವಿಮಾನ ಆಕಾಶಕ್ಕೆ ಜಿಗಿದ ಕೇವಲ 3 ಸೆಕೆಂಡ್ಗಳಲ್ಲಿ ಕಾಕ್ಪಿಟ್ ನಲ್ಲಿರುವಂತಹ ಇಂಜಿನ್ 1 ಮತ್ತೆ ಇಂಜಿನ್ 2 ರ ಇಂಧನ ನಿಯಂತ್ರಣದ ಸ್ವಿಚ್ಗಳು ರನ್ ಸ್ಥಿತಿಯಿಂದ ಕಟ್ ಆಫ್ ಸ್ಥಿತಿಗೆ ಕೇವಲ 1 ಸೆಕೆಂಡಿನ ಅಂತರದಲ್ಲಿ ತಾವಾಗಿನೇ ಅಥವಾ ಯಾರೋ ಪ್ರೇರೇಪಿಸಿದ ಹಾಗೆ ಬದಲಾಗಿದ್ದು. ಇದು ತಕ್ಷಣನೇ ಇಂಜಿನ್ಗಳಿಗೆ ಇಂಧನ ಪೂರೈಕೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿತು ಮತ್ತೆ ವಿಮಾನ ತನ್ನ ಶಕ್ತಿಯನ್ನ ಕಳೆದುಕೊಂಡು ನೆಲಕ್ಕಪ್ಪಳಿಸಿತು. ಈ ವರದಿ ಹೊರಬಿದ್ದ ತಕ್ಷಣನೇ ಇಡೀ ಜಾಗತಿಕ ವಾಯುಯಾನ ವಲಯದಲ್ಲಿ ವಿಮಾನದ ಪೈಲಟ್ಗಳ ಕಡೆಗೆ ಅನುಮಾನದ ಬೆರಳುಗಳು ತಿರುಗತೊಡಗಿದ್ವು. ಅಂದ್ರೆ ಸಾಮಾನ್ಯವಾಗಿ ವಿಮಾನ ಅಪಘಾತಗಳು ಸಂಭವಿಸಿದಾಗ ಈ ವ್ಯವಸ್ಥೆಯು ಅತ್ಯಂತ ಸುಲಭವಾಗಿ ದೂಷಿಸೋದು ಪೈಲಟ್ ಅನ್ನ. ಆದ್ರೆ ಈ ಪ್ರಕರಣದಲ್ಲಿ ಸಿವಿಆರ್ ಅಂದ್ರೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಇಂದ ಲಭ್ಯವಾಗಿರುವಂತಹ ಆಡಿಯೋ ಸಂಭಾಷಣೆ ಸಂಪೂರ್ಣವಾಗಿ ಬೇರೆದೇ ಕಥೆಯನ್ನ ಹೇಳುತ್ತೆ. ರೆಕಾರ್ಡಿಂಗ್ ನಲ್ಲಿ ಒಬ್ಬ ಪೈಲಟ್ ಮತ್ತೊಬ್ಬ ಪೈಲಟ್ಗೆ ನೀನ್ಯಾಕೆ ಇಂಧನ ಪೂರೈಕೆಯನ್ನ ಕಟ್ ಆಫ್ ಮಾಡಿದೆ ಅಂತ ಗಾಬರಿಯಿಂದ ಕೇಳೋದು ಮತ್ತೆ ಅದಕ್ಕೆ ಉತ್ತರಿಸುವಂತಹ ಮತ್ತೊಬ್ಬ ಪೈಲಟ್ ನಾನು ಖಂಡಿತವಾಗಿಯೂ ಅದನ್ನ ಮಾಡಿಲ್ಲ ಅಂತ ದೃಢವಾಗಿ ಹೇಳೋದು ಸ್ಪಷ್ಟವಾಗಿ ದಾಖಲಾಗಿದೆ. ಅದರಲ್ಲಿ ಈ ಸಂಭಾಷಣೆ ಪೈಲಟ್ಗಳು ಯಾವುದೇ ತಪ್ಪು ನಿರ್ಧಾರವನ್ನ ಕೈಗೊಂಡಿರಲಿಲ್ಲ ಮತ್ತೆ ಅವರು ಕೊನೆಯ ಕ್ಷಣದವರೆಗೂ ವಿಮಾನವನ್ನ ಉಳಿಸ್ಕೊಳ್ಳೋದಕ್ಕೆ ತೀವ್ರವಾಗಿ ಹೋರಾಡ್ತಾ ಇದ್ರು ಅನ್ನೋದನ್ನ ಸಾಬೀತುಪಡಿಸುತ್ತೆ. ಹಾಗಿದ್ದಲ್ಲಿ ನಿಜವಾದ ತಪ್ಪು ಎಲ್ಲಿದೆ ಅನ್ನುವಂಥ ತನಿಖೆಯತ್ತ ನಾವು ಗಮನ ಹರಿಸಿದಾಗ ಬೋಯಿಂಗ್ ಸಂಸ್ಥೆ ತಾಂತ್ರಿಕ ಇತಿಹಾಸ ಮತ್ತೆ ಏರ್ ಇಂಡಿಯಾದ ಸುರಕ್ಷತಾ ನಿರ್ವಹಣೆಯ ಆಳವಾದ ಲೋಪಗಳು ಬೆಳಕಿಗೆ ಬರ್ತವೆ. ಈ ಅಪಘಾತಕ್ಕೂ ಮುನ್ನನೇ ಅಮೆರಿಕದ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಸಂಸ್ಥೆ ಇಂಧನ ನಿಯಂತ್ರಣದ ಸ್ವಿಚ್ಗಳ ಲಾಕಿಂಗ್ ವ್ಯವಸ್ಥೆಯಲ್ಲಿ ದೋಷಗಳಿರಬಹುದು ಅನ್ನೋ ಒಂದು ಎಚ್ಚರಿಕೆಯನ್ನ ನೀಡಿತು. ಬೋಯಿಂಗ್ ವಿಮಾನಗಳಲ್ಲಿ ಇಂತಹ ಸ್ವಿಚ್ಗಳು ತಾವಾಗಿನೇ ಲಾಕ್ ಮಾಡಿದ್ದು ಕಟ್ ಆಫ್ ಸ್ಥಿತಿಗೆ ಜಾರುವಂತಹ ಸಾಧ್ಯತೆಗಳ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗಳು ಕೂಡ ಆಗಿದ್ವು. ಆದ್ರೆ ಏರ್ ಇಂಡಿಯಾ ಸಂಸ್ಥೆ ಈ ಎಚ್ಚರಿಕೆಯನ್ನ ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಮತ್ತೆ ಇದು ಕಡ್ಡಾಯವಲ್ಲದ ಕಾರಣಕ್ಕಾಗಿ ಯಾವುದೇ ತುರ್ತು ತಪಾಸಣೆಗಳನ್ನ ಅದು ನಡೆಸಿರಲಿಲ್ಲ. ಅಪಘಾತ ನಡೆದಂತಹ ಕೆಲವು ತಿಂಗಳುಗಳ ನಂತರ ಮತ್ತೊಂದು ಏರ್ ಇಂಡಿಯಾ ವಿಮಾನದಲ್ಲೂ ಕೂಡ ಇದೇ ರೀತಿಯ ಸ್ವಿಚ್ ಸಮಸ್ಯೆ ತಾತ್ಕಾಲಿಕವಾಗಿ ಕಾಣಿಸ್ಕೊಂಡಿತ್ತು ಅನ್ನೋದು ಈ ತಾಂತ್ರಿಕ ದೋಷದ ಆರೋಪಕ್ಕೆ ಮತ್ತಷ್ಟು ಪುಷ್ಟಿಯನ್ನ ನೀಡುತ್ತೆ. ಆದ್ರೆ ತನಿಖಾ ಸಂಸ್ಥೆಗಳು ಈ ತಾಂತ್ರಿಕ ಲೋಪದ ತನಿಖೆಯನ್ನ ಅತ್ಯಂತ ನಿಧಾನಗತಿಯಲ್ಲಿ ನಡೆಸ್ತಾ ಇವೆ. ಪ್ರಸ್ತುತ ಈ ಎಂಜಿನ್ ಮ್ಯಾನೇಜ್ಮೆಂಟ್ ಘಟಕಗಳು ಹೆಚ್ಚಿನ ಪರೀಕ್ಷೆಗಾಗಿ ಅಮೆರಿಕ ಮತ್ತೆ ಫ್ರಾನ್ಸ್ ದೇಶಗಳಿಗೆ ಕಳಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆಯೇ ಹೊರತು 1 ವರ್ಷ ಕಳೆದ್ರೂ ಕೂಡ ಯಾವುದೇ ಒಂದು ಅಂತಿಮ ನಿರ್ಧಾರಕ್ಕೆ ಬರಲಾಗಿಲ್ಲ. ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ವಿಮಾನ ಅವಘಡಗಳ ಕುರಿತ ಅಂತಿಮ ತನಿಖಾ ವರದಿಯನ್ನು 1 ವರ್ಷದೊಳಗಡೆ ಬಿಡುಗಡೆ ಮಾಡಬೇಕಾಗಿದ್ರೂ ಕೂಡ ಕೇವಲ ತನಿಖೆ ಪ್ರಗತಿಯಲ್ಲಿದೆ ಅನ್ನುವಂಥ ಒಂದು ಅಸ್ಪಷ್ಟ ಹೇಳಿಕೆಯನ್ನ ನೀಡಿ ಜಾರಿಕೊಳ್ಳಲಾಗ್ತಾ ಇದೆ. ಇಲ್ಲಿ ಅತ್ಯಂತ ಕಳವಳಕಾರಿ ಮತ್ತೆ ಗಂಭೀರವಾದಂತಹ ವಿಷಯ ಏನು ಅಂತ ಅಂದ್ರೆ ತನಿಖೆಯಲ್ಲಿ ಕಂಡು ಬರ್ತಾ ಇರುವಂತಹ ಪಾರದರ್ಶಕತೆಯ ತೀವ್ರ ಕೊರತೆ. ವಾಯುಯಾನದ ಇತಿಹಾಸದಲ್ಲೇನೆ ಅತ್ಯಂತ ಅಪರೂಪದ ಮತ್ತೆ ಭೀಕರ ಎನ್ನಲಾದಂತಹ ಈ ದುರಂತದ ತನಿಖಾ ವರದಿಗಳು ಸಾರ್ವಜನಿಕರಿಗೆ ಸಿಗದೇ ಇರೋ ಹಾಗೆ ಮುಚ್ಚಿಡಲಾಗ್ತಾ ಇದೆ. ಬೋಯಿಂಗ್ ನಂತಹ ಜಾಗತಿಕ ದೈತ್ಯ ಸಂಸ್ಥೆಯ ವಾಣಿಜ್ಯ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡೋದಿಕ್ಕೆ ಮತ್ತೆ ಭಾರತೀಯ ವಾಯುಯಾನ ನಿಯಂತ್ರಣ ಸಂಸ್ಥೆ ಆದಂತಹ ಡಿಜಿಸಿಎನ ವೈಫಲ್ಯಗಳನ್ನ ಮುಚ್ಚಿ ಹಾಕೋದಿಕ್ಕೆ ಈ ವಿಳಂಬ ನೀತಿಯನ್ನ ಬಳಸಲಾಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಮೂಡೋದು ಸಹಜ. ಈ ದುರಂತದ ಅಂತಿಮ ಹೊಣೆಗಾರಿಕೆಯನ್ನ ಈಗ ಯಾರ ಮೇಲೆ ಹೊರಿಸಬೇಕು?
ಕೇವಲ ಮೃತಪಟ್ಟ ಪೈಲಟ್ಗಳ ಮೇಲೆ ಗೂಬೆ ಕೂರಿಸಿ ಇಡೀ ವ್ಯವಸ್ಥೆಯನ್ನ ಸುರಕ್ಷಿತ ಅಂತ ಬಿಂಬಿಸೋದಕ್ಕೆ ಪ್ರಯತ್ನಿಸಲಾಗ್ತಾ ಇದೆಯಾ? ಅಥವಾ ವಿಮಾನದ ಸುರಕ್ಷತಾ ಎಚ್ಚರಿಕೆಗಳನ್ನ ನಿರ್ಲಕ್ಷಿಸಿದಂತ ಏರ್ ಇಂಡಿಯಾ ಆಡಳಿತ ಮಂಡಳಿ ಮತ್ತೆ ದೋಷಪೂರಿತ ತಂತ್ರಜ್ಞಾನವನ್ನ ಮಾರುಕಟ್ಟೆಗೆ ಬಿಟ್ಟಂತ ಉತ್ಪಾದನಾ ಸಂಸ್ಥೆಯನ್ನ ಸರಿಯಾಗಿ ಪ್ರಶ್ನೆ ಮಾಡಲಾಗ್ತಾ ಇದೆಯಾ? ಆದ್ರೆ ಇಂತಹ ಭೀಕರ ಅಪಘಾತಗಳ ತನಿಖೆ ರಾಜಕೀಯ ಮತ್ತೆ ಕಾರ್ಪೊರೇಟ್ ಒತ್ತಡಗಳಿಗೆ ಸಿಲುಕಿ ನೆನೆಗುದಿಗೆ ಬಿದ್ದಾಗ ಇಡೀ ವಾಯುಯಾನ ಸುರಕ್ಷತೆಯ ಮೇಲಿನ ವಿಶ್ವಾಸನೇ ಕುಸಿದು ಬೀಳುತ್ತೆ. ಅಹಮದಾಬಾದ್ ವಿಮಾನ ಅವಘಡದ ಈ ಮೊದಲ ವಾರ್ಷಿಕ ಕೇವಲ ಮೃತರ ಆತ್ಮಕ್ಕೆ ಕಣ್ಣೀರಿನ ಶ್ರದ್ಧಾಂಜಲಿ ಸಲ್ಲಿಸೋದಕ್ಕೆ ಮಾತ್ರ ಸೀಮಿತ ಆಗಬಾರದು. ಬದಲಿಗೆ ಈ ವ್ಯವಸ್ಥೆಯಲ್ಲಿನ ಗಂಭೀರ ಲೋಪಗಳನ್ನ ಸರಿಪಡಿಸೋದಕ್ಕೆ ಒತ್ತಾಯ ಮಾಡುವಂತಹ ದಿನ ಆಗಬೇಕು. ತನಿಖಾ ಸಂಸ್ಥೆಗಳು ಕೇವಲ ಕಾಲಹರಣ ಮಾಡೋದನ್ನ ನಿಲ್ಲಿಸಿ ಸಾರ್ವಜನಿಕರಿಗೆ ಮತ್ತೆ ಮೃತರ ಕುಟುಂಬಗಳಿಗೆ ತಕ್ಷಣನೇ ಪೂರ್ಣ ಸತ್ಯವನ್ನ ಬಹಿರಂಗಪಡಿಸಬೇಕಾಗಿದೆ. ಈ ಭೀಕರ ದುರಂತಕ್ಕೆ ಕಾರಣವಾದಂತಹ ತಾಂತ್ರಿಕ ಲೋಪಗಳಾಗ್ಲಿ ಅಥವಾ ನಿರ್ವಹಣಾ ದೋಷಗಳಾಗ್ಲಿ ಅವುಗಳನ್ನ ಮುಚ್ಚಿಡದೇನೆ ಮುಕ್ತವಾಗಿ ಒಪ್ಕೊಂಡಾಗ ಮಾತ್ರನೇ ಭವಿಷ್ಯದಲ್ಲಿ ಇಂತಹ ಕರಾಳ ದಿನಗಳು ಮರುಕಳಿಸದೇ ಇರೋದಕ್ಕೆ ತಡೆಯೋದಿಕ್ಕೆ ಸಾಧ್ಯ ಇದೆ. ಕಟ್ಟುನಿಟ್ಟಾದ ನಿಯಮಗಳು, ನಿರಂತರ ಸುರಕ್ಷತಾ ಆಡಿಟ್ಗಳು ಮತ್ತೆ ಸಾರ್ವಜನಿಕ ಹೊಣೆಗಾರಿಕೆ ಈ ಕ್ಷಣದ ತುರ್ತು ಅಗತ್ಯಗಳಾಗಿವೆ. ನೂರಾರು ಅಮಾಯಕರು ಬಲಿಯಾದಂತ ಅಹಮದಾಬಾದ್ನ ಆ ನೆಲ ಇವತ್ತಿಗೂ ಕೂಡ ನ್ಯಾಯಕ್ಕಾಗಿ ಕಾಯ್ತಾ ಇದೆ. ಮತ್ತೆ ಆ ನ್ಯಾಯವು ಕೇವಲ ನಮ್ಮ ವ್ಯವಸ್ಥೆ ಪೂರ್ಣ ಪಾರದರ್ಶಕತೆಯನ್ನು ಅನುಸರಿಸಿ ಸಂಪೂರ್ಣ ಸತ್ಯವನ್ನು ಹೇಳಿದಾಗ ಮಾತ್ರನೇ ಲಭ್ಯ ಆಗೋದಕ್ಕೆ ಸಾಧ್ಯ ಇದೆ. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.